ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಕರುನಾಡಿನೆಲ್ಲೆಡೆ ಮೊಳಗಿದ ಕನ್ನಡ ಕಹಳೆ, ನಾಡಿನಾದ್ಯಂತ ಕಳೆಗಟ್ಟಿದ ರಾಜ್ಯೋತ್ಸವ ಸಂಭ್ರಮ. ಬೆಳಗಾವಿಯಲ್ಲಿ ತಡರಾತ್ರಿಯೇ ಕನ್ನಡಾಭಿಮಾನಿಗಳ ಹಬ್ಬ ಆಚರಣೆ. ಕಂಡಲ್ಲಿ ಕಸದ ವಿರುದ್ಧ ಮಹಾಸಮರ. ಬೆಂಗಳೂರಿನಲ್ಲಿ ನಿಮ್ಮ ಕಸ ನಿಮ್ಮ ಮನೆಗೆ ಅಭಿಯಾನ. ಜಿಬಿಎ ಅಧಿಕಾರಿಗಳ ಕ್ರಮಕ್ಕೆ ಶಾಸಕ ರಾಮಮೂರ್ತಿ ವಿರೋಧ. ದಲಿತ ಸಿಎಂ ಧ್ವನಿ ಶಾಂತವಾಗಿಸಿದ ಡಿಸಿಎಂ. ಬೃಹತ್ ಸಮಾವೇಶಕ್ಕೆ ಸುರ್ಜೇವಾಲಾ ಮೂಲಕ ಮೂಗುದಾರ. ಹೈಕಮಾಂಡ್ ಸೂಚನೆಗೆ ಶಾಂತವಾಗ್ತಾರ ನಾಯಕರು. ಚೆನ್ನಾಗಿದ್ದ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮತ್ತೆ ಗುಂಡಿ ಪ್ರತ್ಯಕ್ಷ. ಕಾಮಗಾರಿ ಹೆಸರಲ್ಲಿ ರೋಡ್ ಅಗೆದ ಕೆಪಿಟಿಸಿಎಲ್. ಅಧಿಕಾರಿಗಳ ಕ್ರಮಕ್ಕೆ ಸಾರ್ವಜನಿಕರ ಆಕ್ರೋಶ. ಆರ್ಎಸ್ಎಸ್ಗೆ ಅನುಮತಿ ಕೊಟ್ರೆ ನಮಗೂ ಕೊಡಿ. ಸಂವಿಧಾನ ಪೀಠಿಗೆ ಲಾಠಿ ಹಿಡಿದು ಪರೇಡ್ ಮಾಡ್ತೀವಿ. ಕೆಂಬಾವಿಯಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿದ ಡಿಎಸ್ಎಸ್. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. 27 ವರ್ಷ, 16 ವೇಷ. ಕೊನೆಗೂ ಈ ಉಗ್ರನ ಕಳ್ಳಾಟ ಬಯಲಾಗಿದೆ. ಹಾಗಿದ್ರೆ ಯಾರೀತ, ಏನು? ಬ್ರೇಕಿಂಗ್ ನ್ಯೂಸ್ ನೋಡೋಣ. ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಟೈಲರ್ ರಾಜ, ಕೊಯಮತ್ತೂರು ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ. 1998ರಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಆರೋಪಿ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರ ರಣಬೇಟೆಯ ಮೂಲಕ ಕರ್ನಾಟಕದಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರ ಟೈಲರ್ ರಾಜನನ್ನ ಹಿಡಿಯಲಾಗಿದೆ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರು ರಣಬೇಟೆಯನ್ನೇ ಆಡಿದ್ದಾರೆ. ನಕಲಿ ಆಧಾರ ಬಳಸಿ ವಿಜಯಪುರದಲ್ಲಿ ವಾಸ ಮಾಡ್ತಾ ಇದ್ದ ಈತ. ವಿಚಾರಣೆ ವೇಳೆ ಹಲವು ಸ್ಫೋಟಕ ಸತ್ಯಗಳು ಬಯಲಾಗಿದೆ. ಕರ್ನಾಟಕದಲ್ಲಿ ನೆಲೆಸಿದ್ದ ಉಗ್ರನಿಗೆ ಕಡೆಗೂ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. 27 ವರ್ಷ, 16 ವೇಷ. ಉಗ್ರನ ಕಳ್ಳಾಟ ಬಯಲಾಗಿದೆ. 98ರಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಆರೋಪಿ ಟೈಲರ್ ರಾಜ. ವಿಜಯಪುರದಲ್ಲಿ ತಮಿಳುನಾಡು ಪೊಲೀಸರ ರಣಬೇಟೆ. ನಕಲಿ ಆಧಾರ್ ಬಳಸಿ ವಿಜಯಪುರದಲ್ಲಿ ಈತ ವಾಸವಾಗಿದ್ದ. ಕರ್ನಾಟಕದಲ್ಲಿ ನೆಲೆಸಿದ್ದ ಉಗ್ರನಿಗೆ ಕಡೆಗೂ ಹೆಡೆಮುರಿಯನ್ನು ಕಟ್ಟಿದ್ದಾರೆ. ತಮಿಳುನಾಡು ಮೂಲದ ಉಗ್ರ ವಿಜಯಪುರದಲ್ಲಿ ಪತ್ತೆಯಾಗಿರೋದು. ಕೊಯಮತ್ತೂರು ಬ್ಲಾಸ್ಟ್ ಆರೋಪಿ ಟೈಲರ್ ರಾಜ. 27 ವರ್ಷದ ಬಳಿಕ ಟೈಲರ್ ರಾಜನನ್ನು ಅರೆಸ್ಟ್ ಮಾಡಲಾಗಿದೆ. ಜುಲೈ 9ನೇ ತಾರೀಕು ವಿಜಯಪುರದಲ್ಲಿ ಈ ಆರೋಪಿಯನ್ನು ಅರೆಸ್ಟ್ ಮಾಡಿರೋದು. ತಮಿಳುನಾಡು ಭಯೋತ್ಪಾದನಾ ನಿಗ್ರಹ ದಳದಿಂದ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ಫೋನ್ ಸಂಪರ್ಕದಲ್ಲಿ. ಸುನೀಲ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಏನಂದ್ರೆ 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಒಂದು ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಅದರ ಆರೋಪಿಯಾದಂತ ಟೈಲರ್ ರಾಜ ಅಲಿಯಾಸ್ ಸಿದ್ದಿಕಿ ರಾಜ ಅವನನ್ನ ವಿಜಯಪುರದಲ್ಲಿ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳದ ಪೊಲೀಸರು ಕಳೆದ ಜುಲೈ 9ರಂದೇ ಬಂಧಿಸಿರ್ತಾರೆ. 27 ವರ್ಷದ ಬಳಿಕ ವಿಜಯಪುರದಲ್ಲಿ ಈ ಒಬ್ಬ ಹಂತಕ ಏನು ಆರೋಪಿ ಪತ್ತೆಯಾಗಿರ್ತಾನೆ. ಏನು ವಿಜಯಪುರ ನಗರದ ಇಬ್ರಾಹಿಂ ರೋಜಾ ಏರಿಯಾದಲ್ಲಿ ಈತ ವಾಸವಾಗಿರ್ತಾನೆ. ಉಗ್ರ ಏನು ನಕಲಿ ದಾಖಲೆಗಳನ್ನು ಕೂಡ ಬಳಸಿರ್ತಾನೆ. ಅದನ್ನ ಕೂಡ ಏನು
ಪೊಲೀಸರು ವಶಕ್ಕೆ ಪಡೆದಿದ್ದಾರಂತೆ ಹೇಳಲಾಗ್ತಾ ಇದೆ. ಈ ಮನೆಯಲ್ಲಿ ಸರ್ಚ್ ವೇಳೆ ನಕಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಗ್ಯಾಸ್ ಬುಕ್, ಡ್ರೈವಿಂಗ್ ಲೈಸೆನ್ಸ್ ಇಂಥ ಹಲವು ದಾಖಲೆ ಕೂಡ ಪೊಲೀಸರು ಏನು ತಮಿಳುನಾಡಿನ ಆಂಟಿ ಟೆರರಿಸ್ಟ್ ಫೋರ್ಸ್ ವಶಕ್ಕೆ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. 1998ರಲ್ಲಿ ತಮಿಳುನಾಡಿನ ಕೊಯಮತ್ತೂರು ಸರಣಿ ಬಾಂಬ್ ಸ್ಫೋಟದಲ್ಲಿ ಸುಮಾರು 58 ಜನ ಸಾವನ್ನಪ್ಪಿದ್ರು. 250ಕ್ಕೂ ಹೆಚ್ಚು ಜನರಿಗೆ ಗಾಯಗೊಂಡಿತ್ತು. ಬಾಂಬ್ ಬ್ಲಾಸ್ಟ್ ಆದ ನಂತರ ಈತ ತಪ್ಪಿಸಿಕೊಂಡು ಹಲವು ರಾಜ್ಯಗಳಲ್ಲಿ ಓಡಾಡಿರ್ತಾನೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಟೈಲರಿಂಗ್ ಕಲಿತು ಅಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕೆಲಸ ಮಾಡಿರ್ತಾನೆ. ನಂತರ 2014ರಲ್ಲಿ ವಿಜಯಪುರಕ್ಕೆ ಟೇಲರ್ ರಾಜ ಅನ್ನೋ ಹೆಸರಿನಲ್ಲಿ ಸಿದ್ದಿಕಿ ರಾಜ ಬಂದು ವಾಸವಾಗಿರ್ತಾನೆ. ಕರ್ನಾಟಕದ ಹುಬ್ಬಳ್ಳಿ, ಆಲ್ಮೇಲ್, ವಿಜಯಪುರ ನಗರದಲ್ಲಿ ಈತ ವಾಸ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಏನು ಜುಲೈ 9ರಂದು ವಿಜಯಪುರದಲ್ಲಿ ತಮಿಳುನಾಡಿನ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಒಂದು ಮಾಹಿತಿ ಸಿಗುತ್ತೆ. ಬಂದು ಆತನನ್ನ ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಟೈಲರಿಂಗ್ ಕಲಿತು ಈತ ಹೆಸರು ಕೂಡ ಬದಲಾಯಿಸಿಕೊಂಡಿರ್ತಾನೆ ಅಂತ ಹೇಳಲಾಗ್ತಾ ಇದೆ. ವಿಜಯಪುರದಲ್ಲಿ ಶಹಜಾನ್ ಶೇಖ್ ಅಂತ ಹೆಸರಿನಿಂದ ಇಲ್ಲಿ ವಾಸವಾಗಿರ್ತಾನೆ. ಏನು ವಿಜಯಪುರ ನಗರದ APMC ದಲ್ಲಿ ಹೋಲ್ಸೇಲ್ ತರಕಾರಿಗಳನ್ನ ತೆಗೆದುಕೊಂಡು ಇಲ್ಲಿ ತರಕಾರಿ ವ್ಯಾಪಾರಿಯಂತೆ ಇಲ್ಲಿ ವಾಸವಾಗಿದ್ದ. ಇದರ ಹಿಂದೆ ಏನು ಸಂಶಯ ವ್ಯಕ್ತವಾಗಿರ್ ಮುಖ್ಯವಾಗಿ ದಾಖಲೆಗಳನ್ನ ನಕಲಿಯಾಗಿ ಆಗ್ತಾ ಇವೆ. ಆಧಾರ್ ಕಾರ್ಡ್ ಸೇರಿದಂತೆ ಇನ್ನಿತರ ದಾಖಲೆಗಳು ಈ ತರ ಫೇಕ್ ಆಗಿ ಮಾಡುವ ಜಾಲ ಕೂಡ ಇದೆ ಅನ್ನುವಂತ ಸಂಶಯ ಕೂಡ ವ್ಯಕ್ತವಾಗಿದೆ. ಇಂಥ ನಟೋರಿಯಸ್ ಕರ್ನಾಟಕದಲ್ಲಿ ವಾಸವಾಗಿದ್ರು ಕೂಡ ಇನ್ನೂವರೆಗೂ ಯಾಕೆ ಪೊಲೀಸರ ಬಲೆಗೆ ಬೀಳಿಲ್ಲ ಅನ್ನುವಂತ ಭಯಾನಕ ಆತಂಕ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ರಾಜ್ಯದೆಲ್ಲೆಡೆ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇಡೀ ರಾಜ್ಯದಾದ್ಯಂತ ಕನ್ನಡದ ಕಂಪು ಪಸರಿಸಿದೆ. ಕನ್ನಡದ ಹಬ್ಬವನ್ನ ಎಲ್ಲಿ ಹೇಗೆ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ, ಬನ್ನಿ ವಿಶೇಷ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕನ್ನಡ ವಿಶ್ವದ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಸರಿಸುಮಾರು 2000 ವರ್ಷ ಇತಿಹಾಸವಿರುವ ಕನ್ನಡಕ್ಕೆ ತನ್ನದೇ ಆದ ವೈಭವೋಪೇತ ಸಂಸ್ಕೃತಿ ಇದೆ. ಅಭಿಜಾತ ಭಾಷೆ, ಶಾಸ್ತ್ರೀಯ ಭಾಷೆ ಎಂದು ಹೆಗ್ಗಳಿಕೆಗೆ ಪಾತ್ರವಾದ ಕನ್ನಡ ಭಾಷೆಯು ವಿಶ್ವ ಲಿಪಿಗಳ ರಾಣಿ ಎಂದು ಖ್ಯಾತಿ ಪಡೆದಿದೆ. ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ರಾಜ್ಯಾದ್ಯಂತ ಮೊಳಗಿದ ಕನ್ನಡದ ಕಹಳೆ. ನವೆಂಬರ್ 1 ಕನ್ನಡಿಗರ ಪಾಲಿಗೆ ಹಬ್ಬದ ವಾತಾವರಣ. ಏಕೆಂದರೆ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಗರಿಗೆದರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ರಾಜ್ಯೋತ್ಸವವನ್ನ ಆಚರಿಸಲಾಗುತ್ತಿದೆ. ನಾಡಿನೆಲ್ಲೆಡೆ ಹಳದಿ ಕೆಂಪು ಬಾವುಟಗಳು ರಾರಾಜಿಸುತ್ತಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಿಗರು ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ರು. ಕನ್ನಡದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ರು. ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ರಾಜ್ಯೋತ್ಸವವನ್ನ ಆಚರಿಸಲಾಗುತ್ತಿದ್ದು ಕನ್ನಡ ಬಾವುಟಗಳು ರಾರಾಜಿಸಿದ್ವು. ಕನ್ನಡದ ಕಂಪು. 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಜನರಿರುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು. 1973 ನವೆಂಬರ್ 1ರಂದು ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ರಾಜ್ಯಾದ್ಯಂತ ಕನ್ನಡದ ಕಂಪು ಪಸರಿಸಿದೆ. ಹಳದಿ ಕೆಂಪು ಬಾವುಟ ನಾಡಿನೆಲ್ಲೆಡೆ ರಾರಾಜಿಸುತ್ತಿದೆ. ಪ್ರತಿ ಮನೆ ಮನಗಳಲ್ಲೂ ಕನ್ನಡದ ಜ್ಯೋತಿ ಬೆಳಗಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆನೂ ಕೂಡ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ತಾವೀಗ ಎಲ್ಲಿದ್ದೀರಿ, ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಫೈನ್. ಮತ್ತೆ ಕನ್ನಡದ ಹಬ್ಬ ಸಂಭ್ರಮ ಸಡಗರ ಇಡೀ ರಾಜ್ಯದಾದ್ಯಂತ ಮನೆ ಮಾಡಿದೆ. ರಾಜ್ಯೋತ್ಸವನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಂತೂ ನಿನ್ನೆ ಮಧ್ಯರಾತ್ರಿಯಿಂದಲೇ ರಾಜ್ಯೋತ್ಸವದ ಸಂಭ್ರಮ ಆರಂಭ ಆಗಿದೆ. ಆ ಹಬ್ಬದ ಸಡಗರ ಎಲ್ಲೆಡೆಯೂ ಕೂಡ ಮನೆ ಮಾಡಿರೋದು. ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇರೋದನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕನ್ನಡದ ಹಬ್ಬಕ್ಕೆ ಮಾತಾಡ್ತಾ ಇದ್ದಾರೆ, ನೋಡೋಣ. ಚಂದ್ರು ಅಣ್ಣ ಹಿಂದೆ ಬೇಡ ಅಣ್ಣ, ಪ್ಲೀಸ್ ಹಿಂದೆ ಹಿಂದೆ ಬನ್ನಿ, ಇಲ್ಲಿ ಬನ್ನಿ. ಲೇಟಾಗಿ ಬಂದ್ಬಂದು ಮಧ್ಯಕ್ಕೆ ನಿಂತ್ಕೊಬಿಟ್ರೆ ಹೆಂಗೆ? ಕೇವಲ್ ಕೇವಲ್ ಸೈಡ್ ಬೇಡ ಸೈಡು ರೆಕಾರ್ಡ್ ಆಯ್ತಲ್ವಾ, ಲೈವ್ ಹೋಗ್ತಲ್ವಾ? ಇವತ್ತು ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ ಧರ್ಮ ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆ ಬಹಳ ಹಿರಿಯ ಭಾಷೆ ನಮ್ಮದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಮಾಧ್ಯಮ ಸ್ನೇಹಿತರುಗಳು ನಾನೆಲ್ಲ ಗಮನಿಸ್ತೇನೆ. ಇಂಟು ಮಾಧ್ಯಮದಲ್ಲಿ ಭಾಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿದ್ದಾರೆ ರಾಜರು, ಮಹಾರಾಜರು, ಅಶೋಕ ಸಾಮ್ರಾಟ್ ಅಶೋಕ್ ಕಾಲದ ಕೂಡ ಒಳ್ಳೆ ಭಾಳ ಚೆನ್ನಾಗಿ ವಿಶೇಷಣೆಯನ್ನು ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ಮತ್ತು ನೀವು ಟಿವಿ ಕೂಡ ಭಾಳ ಚೆನ್ನಾಗಿ ಈ ಕನ್ನಡಕ್ಕೆ ಉಳ್ಳೆಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿ ಇಡೀ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ, ಗೌರ್ಮೆಂಟ್ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಭಾಳ ತಂಪನ್ನು ಉಂಟು ಮಾಡಿದೆ. ಕೆಲವು ಡ್ಯಾಮ್ಗಳು 2 ಬಾರಿ 3 ಬಾರಿ ತುಂಬಿದೆ. ಈ ಭಾಳ ಶಾಂತಿಯಿಂದ ಈ ರಾಜ್ಯ ನೆಲೆದಿದೆ. ಎಲ್ಲರನ್ನು ಕೂಡ ಈ ರಾಜ್ಯ ಅಪ್ಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ತೋರಿಸ್ಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾಳೆ ಈ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಸೊ ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ಸರ್, ಮುಂದಿನ ವರ್ಷ ತಾವೇ ಗಣರಾಜ್ಯ ಸರ್ ಸೋನಿಯಾ ಗಾಂಧಿ ಅವ್ರ ತ್ಯಾಗದ ಬಗ್ಗೆ ಮಾತಾಡ್ತಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಕನ್ನಡದ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸದ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವದ ಹಬ್ಬ ಮನೆ ಮಾಡಿದೆ. ಎಲ್ಲ ಕಡೆಯೂ ಕೂಡ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಹಬ್ಬದ ಆಚರಣೆ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಶಿಕ್ಷಣ ಇಲಾಖೆಯಿಂದ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಆದರೆ ಇಲ್ಲಿ 9:14 ಆದರೂ ಕೂಡ ಇನ್ನೂ CM ಇಲ್ಲಿ ಬಂದಿಲ್ಲ. ಮಕ್ಕಳು ಬೆಳಗ್ಗೆಲ್ಲೂ ಕೂಡ CMಗಾಗಿ ಕಾದು ಸುಸ್ತಾಗಿದ್ದಾರೆ. ಬಿಸಿಲಲ್ಲೂ ಕೂಡ ಮಕ್ಕಳು ಕೂತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ನಿಮಗೆ ತೋರಿಸ್ತಾ ಇದ್ದಾರಲ್ಲ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ. ಶಿಕ್ಷಣ ಇಲಾಖೆಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಸಾಕಷ್ಟು ಕಡೆಯಿಂದ ಮಕ್ಕಳು ಬೆಳಗ್ಗೆಯಿಂದ ಕೂಡ ಬಂದು ಕೂತಿದ್ದಾರೆ. ಅಂದರೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ಅವಾಗಿನಿಂದಲೂ ಕೂತಿದ್ದಾರೆ. ಆದರೆ ಇಷ್ಟೊತ್ತಿಗೆ 9 ಗಂಟೆ ಎಕ್ಸಾಕ್ಟ್ಲಿ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ CM ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಕೂಡ ಧ್ವಜಾರೋಹಣ ಆಗಿಲ್ಲ. ಈ ನಡುವೆ ಮಕ್ಕಳು ಕಾದು ಎಲ್ಲೊಂದು ಕಡೆ ಸುಸ್ತಾಗ್ತಿದ್ದಾರೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಬೆಳಗ್ಗೆ ಇನ್ನೂ ಕೂಡ ತಿಂಡಿ ತಿಂದಿರೋದಿಲ್ಲ ಅಂತ ಅನಿಸುತ್ತೆ. ಆದರೆ CM ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಕಾಯ್ತಿದ್ದಾರೆ. ಕಾದು ಸುಸ್ತಾದಂತೆ ಕಾಣಿಸ್ತಿದೆ ಒಂದಷ್ಟು ಜನ ಮಕ್ಕಳು. ಈಗಾಗಲೇ ವಿಧಾನಸೌಧದಲ್ಲಿ ಸದ್ಯಕ್ಕೆ CM ಅಲ್ಲಿ ಧ್ವಜಾರೋಹಣ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಕನ್ನಡಾಂಬೆಗೆ ಪುಷ್ಪ ಮಾಲಾರ್ಪಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಮುಗಿಸಿದ ತಕ್ಷಣ ಕಂಠೀರವ ಸ್ಟೇಡಿಯಂನಲ್ಲಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ CM ಭಾಗಿಯಾಗುವಂಥ ಸಾಧ್ಯತೆ ಇದೆ. CM ಜೊತೆಗೆ DCM ಮತ್ತು ಶಿಕ್ಷಣ ಇಲಾಖೆ ಮಂತ್ರಿಗಳು ಸೇರಿದಂತೆ ಹಲವು ಜನ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಸೆಕ್ಯೂರಿಟಿ ವಿಚಾರವಾಗಿಯೂ ಕೂಡ ಪೊಲೀಸರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಭದ್ರತೆಯನ್ನು ವಹಿಸಬೇಕು, ಆ ಒಂದು ನಿಟ್ಟಿನಲ್ಲಿ ಭದ್ರತೆಯನ್ನು ವಹಿಸ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀಪಾದ್. ಓಕೆ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಇನ್ನ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಮಧ್ಯರಾತ್ರಿಯಿಂದಲೇ ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಹಬ್ಬ ಕಳೆಗಟ್ಟಿತ್ತು. ಎಲ್ಲ ಕನ್ನಡಿಗರು ಒಟ್ಟಾರೆ ಸೇರಿ ವಿಶೇಷವಾಗಿ ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಹಬ್ಬವನ್ನ ಅತ್ಯಂತ ಸಡಗರದಿಂದ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಕನ್ನಡದ ಕಹಳೆಯನ್ನ ಮೊಳಗಿಸಿದ್ದಾರೆ ಬೆಳಗಾವಿಯಲ್ಲಿ ಈ ಮೂಲಕ ವಿಶೇಷವಾಗಿ ರಾಜ್ಯೋತ್ಸವವನ್ನು ಆಚರಿಸಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸ ಆಗಿದೆ. ಬೆಳಗಾವಿಯಲ್ಲಿ ಸಂಭ್ರಮ ಸಡಗರ ಜೋರಾಗಿದೆ. ಚನ್ನಮಾರುತದಲ್ಲಿ ತಡರಾತ್ರಿ ಸಂಭ್ರಮಾಚರಣೆ, ಸಾವಿರಾರು ಕನ್ನಡಾಭಿಮಾನಿಗಳ ಹರ್ಷೋದ್ಗಾರ, ಸಿಡಿಮದ್ದಿನ ಬೆರಗು, ಬಾನಲ್ಲಿ ಕನ್ನಡಮ್ಮನ ಚಿತ್ತಾರ ಇವೆಲ್ಲವೂ ಕೂಡ ನಿನ್ನೆ ಆಕರ್ಷಿಸಿದ್ವು. ಈಗಲೂ ಕೂಡ ಅತ್ಯಂತ ಸಡಗರದಿಂದ ಹಬ್ಬ ನಡೀತಾ ಇದೆ. ಇನ್ನು ಪೊಲೀಸರ ಕಟ್ಟೆಚ್ಚರ ಕೂಡ ಇದೆ, ಅಹಿತಕರ ಘಟನೆಗಳು ನಡೆಯದಂತೆ. ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಈ ಮೂಲಕ MES ಪುಂಡರಿಗೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಕರಾಳ ದಿನಾಚರಣೆಗೆ ಜಿಲ್ಲಾಡಳಿತ ಅನುಮತಿಯನ್ನ ನೀಡಿಲ್ಲ. ಮಹಾರಾಷ್ಟ್ರ ನಾಯಕರಿಗೆ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ. ಅನುಮತಿಯನ್ನ ನೀಡದಿದ್ರು ಕರಾಳ ದಿನಾಚರಣೆಗೆ ಪ್ಲಾನ್ ಮಾಡಿದ್ರು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯವರು. ಬೆಳಗಾವಿಗೆ ಬರೋದಾಗಿ ಶಿವಸೇನೆ ಉದ್ದಟತನವನ್ನ ಮೆರೆದಿತ್ತು. ಗಡಿಯಲ್ಲಿ ತಡೆಯುವುದಕ್ಕೆ ಉಭಯ ರಾಜ್ಯದ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಇವರ ಕರಾಳ ದಿನಾಚರಣೆಗೆ ಬ್ರೇಕ್ ಹಾಕಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದೊಂದೇ ಪ್ರತ್ಯೇಕ ರಾಜ್ಯದ ಕೂಗು. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆದಿರೋದು.
ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನಿಸಿದ ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ. ಸರ್ದಾರ್ ಪಟೇಲ್ ವೃತ್ತದಲ್ಲಿ ಧ್ವಜಾರೋಹಣಕ್ಕೆ ಯತ್ನ ಕೂಡಲೇ ಅವರನ್ನ ವಶಕ್ಕೆ ಪಡೆಯುವ ಕೆಲಸ ಆಗಿದೆ. ಒಂದು ಕಡೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಇದ್ರೆ, ಮತ್ತೊಂದು ಕಡೆ ಪ್ರತ್ಯೇಕ ರಾಜ್ಯದ ಕೂಗು ಕಲ್ಯಾಣ ಕರ್ನಾಟಕ ಭಾಗದಿಂದ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನಿಸಿದ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಆಗಲೇಬೇಕು. ಕೇಂದ್ರ ಸರ್ಕಾರಗಳು ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾವ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ಏನು, ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಂ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನು ಏನು ಭಾಷಾವಾರು ಪ್ರಾಂತ್ಯ ರಚನೆ ಮಾಡಿ ಕನ್ನಡ ಮಾತಾಡೋ ಕರ್ನಾಟಕ ಸೇರಿಸಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಬರ್ತಾ ಏನಾಯ್ತು ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಆಳುವಂಥವ್ರು ಮಲತಾಯಿ ಧೋರಣೆಯನ್ನು ಪ್ರಾರಂಭ ಮಾಡಿದರು. ಅದೇ ರೀತಿ ಆಂಧ್ರದಲ್ಲಿಯೂ ಆಯಿತು, ತೆಲಂಗಾಣ ಮಾದರಿ. ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಕನ್ಯೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲ ಅಂತ ಇದು ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು. ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಸನ್ಮಾನ್ಯ ಶ್ರೀ ದಿವಂಗತ ವೈಜನಾಥ್ ಪಾಟೀಲ್ ಅವರು ಕೂಡ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ಹೋರಾಟ ಪ್ರಾರಂಭ ಮಾಡಿದರು. ಅದರ ಒಂದು ಸಮಾಧಾನಕರ ಬಹುಮಾನವಾಗಿ 371J ಕೊಟ್ಟರು. ಆದರೆ 371J ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ. ಸುಮ್ಮನೆ ಸಮಾಧಾನಕರ ಬಹುಮಾನ ಕೊಟ್ಟರು, ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ. ಹಾಗಾಗಿ ಇದೆಲ್ಲವನ್ನು ಕಡೆಗಣಿಸಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು, ಈ ಭಾಗದ ಜನತೆ ಅಭಿವೃದ್ಧಿ ಆಗಬೇಕು, ಇವ್ರಿಗೆ ಒಳ್ಳೇದಾಗಬೇಕಂತಂದ್ರೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮಗೆ ಚಂದ್ರಶೇಖರ್ ರಾವ್ ಅವರ ಮಾದರಿಯಾಗಿ ಇಟ್ಟುಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ದಿವಸ ಕಲಬುರಗಿಯಲ್ಲಿ ಎಂತೆಂಥ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ. ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು. ಇದನ್ನು ಪ್ರಶ್ನೆ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳಿಗೂ ಕೂಡ ನಾಚಿಕೆ ಬರಬೇಕು. ಹಾಗಾಗಿ ಇದೆಲ್ಲವನ್ನು ಖಂಡಿಸಿ ನಾವು ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಧ್ವಜವನ್ನು ಆರಿಸಿ ಪ್ರತ್ಯೇಕ ರಾಜ್ಯ ಕಳೆ ಮೊಳಗಿಸ್ತೀವಿ ನಾವು. ಅಂದ್ರೆ ಹೆಂಗಿರ್ತಂದ್ರೆ ಪ್ರಾರಂಭ ಆಗಬೇಕು. ವಿರಾಮದ ನಂತರ ಮತ್ತೆ ಸ್ವಾಗತ. 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುವುದಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮೂಲಕ ಶುಭಾಶಯ ತಿಳಿಸಿದ್ದಾರೆ. ಕನ್ನಡದಲ್ಲೇ ಕನ್ನಡಿಗರಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ ಅವರು. ಕಲೆ, ಸಂಗೀತ, ಸಾಹಿತ್ಯ ಕರ್ನಾಟಕದ ಶ್ರೀಮಂತಿಕೆ, ಶ್ರಮಶೀಲ ಮತ್ತು ಶ್ರೇಷ್ಠತೆಯನ್ನು ಆಚರಿಸುತ್ತೇವೆ. ರಾಜ್ಯದ ಜನ ಸಂತೋಷದಿಂದ ಇರಲಿ ಅಂತ ಪ್ರಾರ್ಥಿಸುವೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ಅವರು ಈ ರೀತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಧಾನಿ ಮೋದಿ ಅವರು ಶುಭಾಶಯ ತಿಳಿಸಿದ್ದಾರೆ. ಕನ್ನಡದಲ್ಲೇ ಕನ್ನಡಿಗರಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ ಅವರು. ಕಲೆ, ಸಂಗೀತ, ಸಾಹಿತ್ಯ ಕರ್ನಾಟಕದ ಶ್ರೀಮಂತಿಕೆ, ಶ್ರಮಶೀಲ ಮತ್ತು ಶ್ರೇಷ್ಠತೆಯನ್ನು ಆಚರಿಸುತ್ತೇವೆ. ರಾಜ್ಯದ ಜನ ಸಂತೋಷದಿಂದ ಇರಲಿ ಅಂತ ಪ್ರಾರ್ಥಿಸುವೆ ಅಂತ ಪ್ರಧಾನಿ ಮೋದಿ ಅವರು ಶುಭ ಕೋರಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನಾಡಿನೆಲ್ಲೆಡೆ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಬಹಳ ಸಡಗರದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಜನ ಮಾತಾಡಿದ್ದಾರೆ. ಕನ್ನಡದ ಮೇಲಿನ ದೌರ್ಜನ್ಯದ ವಿರುದ್ಧ ಪ್ರತಿರೋಧ ಹುಟ್ಟುತ್ತೆ. ತಮಿಳುನಾಡಿನ ಮಾದರಿಯಲ್ಲಿ ಕನ್ನಡದಲ್ಲೂ ಕೂಡ ಭಾಷಾ ಪ್ರೇಮ ಇರಬೇಕು ಅಂತ ಮಾತಾಡಿದ್ದಾರೆ ಸಾಹಿತಿ ಕವಿರಾಜ್. ಕನ್ನಡಿಗರೇ ಕನ್ನಡವನ್ನು ಮಾತಾಡ್ತಾ ಇಲ್ಲ, ಕನ್ನಡಿಗರು ಮೊದಲು ಅಭಿಮಾನದಿಂದ ಕನ್ನಡವನ್ನು ಮಾತಾಡಬೇಕು. ಸಾಹಿತಿ ಕವಿರಾಜ್ ಮಾತಾಡಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರುವಂಥದ್ದು. ಸೊ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಖ್ಯಾತ ಸಾಹಿತಿ ಕವಿರಾಜ್ ಅವರು ಇದ್ದಾರೆ. ಹಾಯ್ ಸರ್, ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಧನ್ಯವಾದ. ಮತ್ತು ನಿಮಗೂ ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ಸೊ ಇವತ್ತು ಕನ್ನಡ ರಾಜ್ಯೋತ್ಸವ, ಸೊ ನಿಮ್ಮಂಥ ಕವಿಗಳು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಸೊ ಪ್ರೌಡ್ ಆಫ್. ಸೊ ಇದ್ರ ಜೊತೆಗೆ ಇವತ್ತಿನ ಕನ್ನಡ ಎಲ್ಲೋ ಒಂದು ಕಡೆ ಕಡೆಗಣನೆ ಆಗ್ತಾ ಇದೆ ಅಂತ ಅನ್ನಿಸ್ತಿದೆಯಾ? ಕಡೆಗಣನೆ ಭಾಳ ಟೈಮಿಂದ ಇದೆ, ನಿಜವಾಗ್ಲೂ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ಖುಷಿ ವಿಚಾರ ಏನು ಅಂದರೆ ಕಡೆಗಣನೆಗೆ ಅಷ್ಟೇ ಮಟ್ಟದ ಪ್ರತಿರೋಧನೂ ಕನ್ನಡಿಗರಿಂದ ಶುರುವಾಗ್ತಿದೆ. ನೀವು ಇತ್ತೀಚಿನ ವರ್ಷಗಳಲ್ಲಿ ನೋಡಿದರೆ ಒಂದು ಸಾಮಾಜಿಕ ಮಾಧ್ಯಮಗಳು ಬಲವಾದ ನಂತರ ಮೊದಲಷ್ಟು ಸುಲಭವಾಗಿ ಕನ್ನಡಿಗರನ್ನ ಕಡೆಗಣಿಸಿ ಅಥವಾ ದೌರ್ಜನ್ಯ ಮಾಡಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಕನ್ನಡದ ಯುವಜನತೆ ಎಚ್ಚೆತ್ತಿದ್ರು. ಈಗ ಒಂದಾಗಿ ಒಗ್ಗಟ್ಟಾಗಿ ಏನು ಪ್ರತಿರೋಧನ ಕೊಡುವಂಥ ಶಕ್ತಿಯನ್ನು ನಾವು ಪಡ್ಕೋತಾ ಇದ್ದೀವಿ. ನೀವೀಗ ಹೊರಗಡೆ ನೋಡಿದ್ರೆ ನಮ್ಮ ಕನ್ನಡದ ವಿಷಯಕ್ಕೆ ಬಂದಾಗ ಕಮೆಂಟ್ ನೋಡಿದ್ರೆ ಬೇರೆಯವರು ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ. ಅಂದರೆ ಒಳ್ಳೆಯದೇ, ನೆಗೆಟಿವೇ ಮಾತಾಡ್ತಾರೆ ಅವರು. ಅಲ್ಲೋಗಿ ಕನ್ನಡದವರು ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ತೊಂದರೆ ಆಗುತ್ತೆ ಬೆಂಗಳೂರಲ್ಲಿ. ಮೊದಲು ತಮಿಳ್ನಾಡು ಬಗ್ಗೆ ಏನು ಮಾತಾಡ್ತಿದ್ವೋ ಅದು ನಮ್ಮ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಅದು. ಇವತ್ತಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಪರಭಾಷಿಗರ ಹಾವಳಿ ಹೆಚ್ಚಾಗ್ತಿದೆ ಅಂತ ಅನಿಸ್ತದೆ. ಅದ್ರ ಜೊತೆಗೆ ನಮ್ಮವರೇ ಎಲ್ಲೋ ಒಂದು ಕಡೆ ಕನ್ನಡವನ್ನು ಮರೆತು ಅವ್ರ ಭಾಷೆಗಳಲ್ಲೇ ಮಾತನಾಡುವಂಥ ದುಸ್ಥಿತಿ ಎದುರಾಗಿರುವಂಥದ್ದು. ಅಂಥವ್ರಿಗೆ ಏನು ಹೇಳ್ತೀವಿ? ಇಲ್ಲ, ನಿಜವಾಗ್ಲೂ ನೀವು ಹೇಳ್ದಂಗೆ ಪರಭಾಷಿಕರು ಇಲ್ಲಿ ಬಂದು ಕನ್ನಡ ಮಾತಾಡ್ತಿಲ್ಲ ಅನ್ನೋದು ನಮಗೆ ಮೊದಲ ಸಮಸ್ಯೆ ಅಲ್ಲ. ಮೊದಲ ಸಮಸ್ಯೆ ಕನ್ನಡಿಗರೇ ಕನ್ನಡ ಮಾತಾಡ್ತಿಲ್ಲ. ನಾವು ಭಾಳ ಸುಲಭವಾಗಿ ಬೇರೆಯವರ ಭಾಷೆಗೆ ವರ್ಗಾವಣೆ ಆಗ್ಬಿಡ್ತೀವಿ. ಮಾತಾಡುವಾಗ ತಮಿಳವ್ರು ಸಿಕ್ಕರೆ ತಮಿಳ್ ಹತ್ರ ಮಾತಾಡ್ತೀವಿ, ಹಿಂದಿಯವ್ರು ಸಿಕ್ಕರೆ ಹಿಂದಿಯಲ್ಲಿ ಮಾತಾಡ್ತೀವಿ, ಇಂಗ್ಲೀಷ್ ಬರೋರು ಸಿಕ್ಕರಂತೂ ಇನ್ನೂ ಖುಷಿ ನಮಗೆ. ಸೊ ನಮ್ಮ ಭಾಷೆಯಲ್ಲಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಮಾತಾಡೋ ಥರ ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಅದಾದಾಗ ಮಾತ್ರ ನಿಜವಾದ ಕನ್ನಡ ಬೆಳವಣಿಗೆ ಆಗಲಿಕ್ಕಿದೆ. ಫೈನಲಿ ಈಗ ಸೊ ಕನ್ನಡ ರಾಜ್ಯೋತ್ಸವ, ಸೊ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ನಿಮಗೆ ಯಾವ ಕನ್ನಡ ರಾಜ್ಯೋತ್ಸವ ಹೇಗೆಲ್ಲ ಸಂಭ್ರಮಿಸ್ತಾ ಇದೆ? ನಿಜವಾಗ್ಲೂ ಹೇಳಬೇಕಂದ್ರೆ ಮುಗ್ಧವಾದ ದಿನಗಳವು, ಬಾಲ್ಯದ ದಿನಗಳು. ಆ ದಿನಗಳಲ್ಲಿ ನಾವೇನು ತಿಳ್ಕೊಂಡಿದ್ವಿ ಅಂದರೆ ನಮ್ಮೂರು ತೀರ್ಥಹಳ್ಳಿ ಹತ್ರ ಯಡೂರು ಅಂತ, ಇಡೀ ಪ್ರಪಂಚನೇ ಕನ್ನಡ ಮಾತಾಡುತ್ತೆ ಅಂತ ತಿಳ್ಕೊಂಡಿದ್ವಿ. ನಮ್ಗೆ ಗೊತ್ತೇ ಇರಲಿಲ್ಲ ಪ್ರಪಂಚದಲ್ಲಿ ಕನ್ನಡದ ಬಿಟ್ಟರೆ ಬೇರೆ ಭಾಷೆ ಇದೆ ಅಂತ ನಮ್ಗೆ ಗೊತ್ತಾಗಿರಲಿಲ್ಲ. ನಾವು ಬೆಂಗಳೂರಿಗೆ ಬಂದ ಮೇಲೆ ಕರ್ನಾಟಕದಲ್ಲೂ ಕೂಡ ಕನ್ನಡ ಎಲ್ಲ ಮಾತಾಡೋಲ್ಲ ಅಂತ ಗೊತ್ತಾಗಿದ್ದು. ಆ ದಿನಗಳು ಭಾಳ ಸುಂದರ. ಕನ್ನಡ ಬಿಟ್ಟು ಏನೂ ಗೊತ್ತಿರಲಿಲ್ಲ. ನಮ್ಮ ಬಾಲ್ಯದ ಎಲ್ಲ ಜ್ಞಾನಗಳು ಕನ್ನಡದ ಮೂಲಕನೇ ಬಂದಿದ್ದು. ನಾವು ಓದಿದ ಪುಸ್ತಕಗಳು, ಕೇಳಿದ ಹಾಡುಗಳು ಎಲ್ಲವೂ ಕನ್ನಡ. ಚಂದಮಾಮ, ತರಂಗ, ಸುಧಾ ಈ ಥರ ಪತ್ರಿಕೆಗಳು, ಬಾಲವನ, ಆ ಥರದ್ದೆಲ್ಲ, ಬಾಲಮಂಗಳ. ಸೊ ಕನ್ನಡವೇ ನಮ್ಮೆಲ್ಲದಕ್ಕೂ ಅವಾಗ ಎಲ್ಲ ಕನ್ನಡ ಆಗಿತ್ತು. ನಮ್ಮ ಪ್ರಪಂಚ ಹಂಗೆ ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತಿಗೂ ಅನಿಸುತ್ತೆ. ಆ್ಯಕ್ಚುಲಿ ಕೊನೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ಕನ್ನಡಿಗರಿಗೆ ಕರ್ನಾಟಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ. ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಕನ್ನಡ ಅನ್ನೋದು ಬರೀ ಒಂದು ಭಾಷೆ ಅಲ್ಲ, ಅದು ನಮ್ಮ ಗುರುತು, ನಮ್ಮ ಅಸ್ತಿತ್ವ, ಅದು ನಮ್ಮ ಅಸ್ಮಿತೆ. ಅದು ಏನು ನಾವು ಮೇಲಕ್ಕೆ ಅನ್ಕೋಬೋದು ಭಾಷೆಯಿಂದ ಏನಾಗುತ್ತೆ ಅಂತ. ಭಾಷೆಯಿಂದ ಎಲ್ಲ ಆಗುತ್ತೆ. ಭಾಷೆಯಿಂದ ನಾವು ಪಡೆದ ಜ್ಞಾನ, ನಾವು ಪಡೆದ ಪರಿಸರ ಎಲ್ಲ ಭಾಷೆ ಇದೆ. ಭಾಷೆ ನಿರ್ಮಾಣ ಮಾಡಿಕೊಟ್ಟಿದ್ದು. ಹಾಗಾಗಿ ಅದನ್ನು ಸಂರಕ್ಷಿಸುವ ಜವಾಬ್ದಾರಿಯು ನಮ್ಮದೇ. ಹಾಗಾಗಿ ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಕನ್ನಡವನ್ನು ಬಳಸೋಣ. ಮುಖ್ಯವಾಗಿ ಬಳಸೋದ್ರಿಂದ ಬೆಳೆಸಬಹುದು. ಎಲ್ಲರೂ ಒಗ್ಗಟ್ಟಾಗಿ ಹೆಮ್ಮೆಯಿಂದ ಕನ್ನಡ ಮಾತಾಡಿಕೊಂಡು ಕನ್ನಡವನ್ನು ಎತ್ತರಕ್ಕೆ ಕೊಂಡೊಯ್ಯೋಣ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ. ಸೊ ಕನ್ನಡ ಎನ್ನುವಂಥದ್ದು ಒಂದು ಭಾಷೆ ಅಲ್ಲ, ಅದೊಂದು ನಮ್ಮ ಅಸ್ಮಿತೆ ಎನ್ನುವಂಥ ಒಂದು ಅತ್ಯದ್ಭುತವಾದ ಮಾತನ್ನು ಹಾಡಿರುವಂಥದ್ದು ಕವಿರಾಜ್ ಅವರು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಕನ್ನಡ ಭಾಷೆ ಏನಾದರೂ ಒಮ್ಮೆ ಹಾಳಾದರೆ ಅದನ್ನು ಸರಿಪಡಿಸೋದಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನು ಈಗ ಹೋರಾಟಗಾರರಾದಂಥ ರೂಪೇಶ್ ರಾಜಣ್ಣ ಮಾತಾಡಿದ್ದಾರೆ. ನಾವು ಮೊದಲು ಕನ್ನಡವನ್ನು ಅಭಿಮಾನದಿಂದ ಮಾತಾಡಬೇಕು. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ. ಕನ್ನಡ ಭಾಷೆ ಏನಾದರೂ ಹಾಳಾದರೆ ಮತ್ತೆ ಅದನ್ನು ಸರಿಪಡಿಸೋದಕ್ಕಾಗಲ್ಲ. ಅನ್ಯ ಭಾಷಿಕರಿಗೆ ಕನ್ನಡದ ಬಗ್ಗೆ ಕನ್ನಡಿಗರು ಅರಿವನ್ನು ಮೂಡಿಸಬೇಕು ಅಂತ ಹೇಳಿದ್ದಾರೆ ಹೋರಾಟಗಾರ ರೂಪೇಶ್ ರಾಜಣ್ಣ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಕನ್ನಡದ ಹೋರಾಟದ ಮೂಲಕವೇ ಹೆಸರಾಗಿರ್ತಕ್ಕಂಥ ರೂಪೇಶ್ ರಾಜಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಮೊದಲನೇದಾಗಿ ನಿಮ್ಮ ವಾಹಿನಿಯ ಸಿಬ್ಬಂದಿಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಸವಿ ಹಾರೈಕೆಗಳು. ಸೊ ರೂಪೇಶ್ ರಾಜಣ್ಣ ಅಂತ ಹೇಳಿದ್ರೆ ಒಂದು ವಿಭಿನ್ನ ಹೋರಾಟ. ಸೊ ಕನ್ನಡದ ಉಳಿವಿಗಾಗಿ ಪ್ರತಿನಿತ್ಯ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು. ಸೊ ನಿಮಗೆ ಅದರಾದಂಥ ಒಂದು ಹೋರಾಟ ಯಾವುದಾದ್ರೂ ನೆನಪು ಮಾಡ್ಕೊಳ್ಳೋದು ಯಾವುದು?
ನಿಜಕ್ಕೂ ಸರ್ ತುಂಬ ಹೋರಾಟಗಳು ನೆನಪಿಗೆ ಬರ್ತದೆ. ನಮ್ಮ ನೆಲ ಜಲ ಭಾಷೆ, ಯಾಕಂದರೆ ಪ್ರತಿದಿನ ಕನ್ನಡದ ವಿಚಾರವಾಗಿ ಏನಾದ್ರು ಒಂದು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಮ್ಮ ಜನರ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸನ್ನಿವೇಶಗಳು ಸಾಕಷ್ಟು ತುಂಬ ಹೋರಾಟಗಳು ಜ್ಞಾಪಕ ಬರ್ತದೆ. ಅದರ ಪ್ರಮುಖ 2 ಹೋರಾಟವನ್ನು ನಾನು ಜ್ಞಾಪಿಸ್ಕೋಬೇಕು ಅಂದರೆ, ಒಂದು, ಒಬ್ಬ ರೈತನಿಗೆ ಪಂಚೆ ಹಾಕ್ಕೊಂಡು ಒಂದು ಮಾಲಲ್ಲಿ ಆ ಪಂಚೆ ಹಾಕ್ಕೊಂಡಿರ್ತಕ್ಕಂಥ ರೈತನಿಗೆ ಒಳಗಡೆ ಬಿಡಲ್ಲ ಅಂತ ತಂದಾಗ ಅವತ್ತು ರೈತನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜೈಕಾರ ಹಾಕಿದ್ದು ಅದೊಂದು ನನಗೆ ಬಹಳ ಖುಷಿ ವಿಚಾರ. ಮೊನ್ನೆ ಒಬ್ಬ ಯಾರೋ ಮಾರ್ವಾಡಿ ಬ್ಯಾರಿಕೇಡ್ಗಳನ್ನ ಹಾಕ್ಕೊಂಡು ಇದು ನಮ್ಮ ನೆಲ, ನಮ್ಮ ಒಂದು ವಿಚಾರ ಅಂತಂತ ಹೋದಾಗ ಅದನ್ನು ನಿಂತು ಎದುರಿಸಿದ್ದು. ಜೊತೆಗೆ ಬಂದು ಮೆಟ್ರೋದಲ್ಲಿ 50 ಜನ ಕನ್ನಡಿಗರನ್ನ ತೆಗಿಬೇಕು, ಅಂದರೆ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿ ಇನ್ಯಾವುದೋ ರಾಜ್ಯದ ಜನರಿಗೆ ಉಪಯೋಗ ಆಗೋ ಥರ ಮಾಡಿದರು. ಅವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿಂತ್ಕೊಂಡು ಹೋರಾಟ ಮಾಡಿ ಸಂಜೆ ಒಳಗೆ ಆದೇಶವನ್ನು ವಾಪಸ್ ಮಾಡಿದ್ದು ಇವೆಲ್ಲ ಭಾಳ ನೆನಪಾಗುತ್ತೆ. ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಇಡಬೇಕು ಅಂತ ಬೆಳಗಾವಿ ಪೀರಣವಾಡಿಯಲ್ಲಿ ಅವತ್ತು ಇಡೀ ರಾತ್ರಿ ಮಧ್ಯರಾತ್ರಿ 12:30 1 ಗಂಟೆಯಲ್ಲಿ ಹೋಗಿ ಆ ಪ್ರತಿಮೆಯನ್ನು ಅಲ್ಲಿಟ್ಟು ನಮ್ಮ ನಾಡಿನ ಅಸ್ಮಿತೆ ವಿಚಾರವಾಗಿ ಅವತ್ತು ನಿಂತಂಥ ವಿಚಾರ ಇದೆಯಲ್ಲ ಸರ್, ಇವೆಲ್ಲ ಭಾಳ ನೆನಪಿಗೆ ಬರ್ತವೆ. ಇನ್ನೂ ಸುಮಾರಿದೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಆದರೆ ಒಂದಷ್ಟು ಜ್ಞಾಪಕ ಮಾಡಿ. ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಸಂಭ್ರಮ. ಬೆಳಗಾವಿಯಲ್ಲೂ ಕೂಡ ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆಯಾ ಜಿಲ್ಲಾಡಳಿತದಿಂದ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆ ಸಂಭ್ರಮದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ರಾಜ್ಯೋತ್ಸವದ ಅದ್ದೂರಿ ಆಚರಣೆಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲೂ ಕೂಡ ಬಹಳ ಸಂಭ್ರಮ, ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಸಂಭ್ರಮ. ಕರುನಾಡಿನಲ್ಲಿ ಕನ್ನಡದ ಕಂಪು ಎಲ್ಲ ಕಡೆಗಳಲ್ಲೂ ಕೂಡ ಹರಡ್ತಾ ಇದೆ. ಎಲ್ಲಿ ನೋಡಿದ್ರು ಅಲ್ಲಿ ಕೆಂಪು ಹಳದಿ ಬಾವುಟಗಳ ಕಲರವ. ರಸ್ತೆಯಲ್ಲೂ ಸಂಭ್ರಮ, ಅದರ ಜೊತೆಯಲ್ಲಿ ಬೆಂಗಳೂರು ಹಾಗೂ ಬೆಳಗಾವಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ರು. ಕಂಡಲ್ಲಿ ಕಸ ಹಾಕೋರ ವಿರುದ್ಧ ಈಗ ಜಿಬಿಎ ಒಂದು ಹೊಸ ಅಭಿಯಾನಕ್ಕೆ ಮುಂದಾಗಿದೆ. ಕಂಡಲ್ಲಿ ಏನಾದರೂ ಕಸ ಹಾಕಿದ್ರೆ ಆ ವಿಡಿಯೋವನ್ನ ಇಟ್ಟು ತಮ್ಮ ಮನೆ ಮುಂದೆ ಕಸವನ್ನ ತಂದು ಸುರಿಯುವಂತ ಒಂದು ಅಭಿಯಾನವನ್ನ ಆರಂಭ ಮಾಡಿತ್ತು. ಆದರೆ ಈ ರೀತಿಯಾಗಿ ಮಾಡೋದಿಲ್ಲ, ದಯವಿಟ್ಟು ನಿಮ್ಮ ಕಸವನ್ನ ನಿಮ್ಮ ಮನೆಯ ಮುಂದೆ ಪ್ರತ್ಯೇಕವಾಗಿ ಇಡಿ ಅನ್ನುವಂಥ ಒಂದಷ್ಟು ಮನವಿಗಳನ್ನ ಕೂಡ ಮಾಡಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ರಸ್ತೆ ಬದಿ ಕಸ ಹಾಕುವವರೇ ಹುಷಾರ್, ನಿಮ್ಮ ಮನೆ ಮುಂದೆ ಕಸ ಹಾಕೋದು ಫೇಕ್ಸ್. ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಿರುವಂತಹ ಬೆಂಗಳೂರು ಕಬ್ಬೆದ್ದು ನಾರ್ತಾ ಇದೆ. ಮನೆಯಲ್ಲಿರುವಂತಹ ಕಸವನ್ನೆಲ್ಲ ಕೆಲವರು ರಸ್ತೆಗೆ ಎಸೆತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಮನೆಯ ಗಲೀಜನ್ನೆಲ್ಲ ಕಂಡ ಕಡೆಗೆ ಬಿಸಾಡಿ ಹೋಗ್ತಿದ್ದಾರೆ. ಹೀಗೆ ರಸ್ತೆ ಬದಿ ಕಸ ಹಾಕುವವರ ವಿರುದ್ಧ ಜಿಬಿಎ ಸಮರ ಸಾರಿದೆ. ರಸ್ತೆ ಬದಿ ಕಸ ಹಾಕುವವರ ಮನೆ ಮುಂದೆಯೇ ಕಸವನ್ನ ಸುರಿತಾ ಇದೆ.
ಜಿಬಿಎ ಗಾಡಿಗೆ ಕಸ ಹಾಕುವ ಬದಲು ಎಲ್ಲೆಂದರಲ್ಲಿ ಕಸವನ್ನು ಹಾಕೋರಿಗೆ ಜಿಬಿಎ ಬಿಸಿ ಮುಟ್ಟಿಸ್ತಾ ಇದೆ. ಬೇಕಾಬಿಟ್ಟಿಯಾಗಿ ಕಸ ಹಾಕುವವರ ವಿಡಿಯೋ ಮಾಡಿ ಸಾಕ್ಷ್ಯ ಸಮೇತ ಅವರ ಮನೆ ಮುಂದೆ ಕಸವನ್ನು ಹಾಕ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆದರೆ ಜಿಬಿಎ ನಡೆಗೆ ಕೆಲವೆಡೆ ಆಕ್ರೋಶವೂ ಕೂಡ ಭುಗಿಲೆದ್ದಿದೆ. ಕಸದ ಹಬ್ಬಕ್ಕೆ ಶಾಸಕ ಸಿಕೆ ರಾಮಮೂರ್ತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕ್ರಮ ಓಕೆ, ಆದರೆ ಕಸದ ಹಬ್ಬ ಯಾಕೆ? ಇದರಲ್ಲೂ ಕೂಡ ಕಸವನ್ನು ಯಾರು ರೋಡಲ್ಲಿ ಹಾಕ್ತಾರೆ ಇದ್ರ ಬಗ್ಗೆ ದಂಡ ಹಾಕೋದಕ್ಕೆ ಮಾರ್ಷಲ್ಸ್ಗಳಿದ್ದಾರೆ, ಹಿಡ್ಕೊಳ್ಳಿ ಮಾಡಲಿ. ಆದರೆ ಕಸನ ತೊಗೊಂಡು ಮನೆ ಬಾಗಿಲು ಹಾಕುವಂಥ ಹಬ್ಬ ಅಂತ ನಾನು ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಏನು ಯಾವ ಆಗ್ತಲಿದೆ ಇದು? ಯಾರೋ ಮಾಡೋ ತಪ್ಪಿಗೆ ಯಾರ್ದೋ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ, ಏನಿದೆ ಅವರಿಗೆ? ಒಂದು ವಾರ್ಡ್ಗೆ 8 ಕಸದ ಗಾಡಿ ಸಾಕಾಗುತ್ತಾ? ಉದಾಹರಣೆಗೆ ಒಂದು ವಾರ್ಡ್ಗೆ ನೀವು 6, 8, 10, 12 ಆಟೋ ಕೊಡ್ತೀರಾ. ನೀವು ಇವತ್ತು ಪ್ಲ್ಯಾನ್ ಮಾಡಬೇಕು ಎಷ್ಟು ಆಟೋಗಳು ಬೇಕು ಅಂತ. ನನ್ನ ಪ್ರಕಾರ ಕನಿಷ್ಠ 25 ಆಟೋ ಒಂದೊಂದು ವಾರ್ಡ್ಗಳಿಗೆ ಬೇಕು. ಆಟೋ ಸಣ್ಣ 3 ಕಾಂಪ್ಯಾಕ್ಟ್ ಕೊಡ್ತೀರಾ, 2 ವೇಸ್ಟ್ ವೇಸ್ಟಿಗೆ ಕೊಡ್ತೀರಾ, 1 ಡ್ರೈ ವೇಸ್ಟಿಗೆ ಕೊಡ್ತೀರಾ. ಆದರೆ 1 ಕಾಂಪ್ಯಾಕ್ಟ್ರು ಎಕ್ಸ್ಟ್ರಾ ಕೊಡಬೇಕು, ಇಲ್ಲ 2 ಕಾಂಪ್ಯಾಕ್ಟ್ ಎಕ್ಸ್ಟ್ರಾ ಕೊಟ್ಟು 5 ಕಾಂಪ್ಯಾಕ್ಟು ಒಂದು ವಾರ್ಡಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಪೌರ ಕಾರ್ಮಿಕರ ಸಂಖ್ಯೆಯು ಕಡಿಮೆ ಇದೆ. ಪೌರ ಕಾರ್ಮಿಕರು ಇವತ್ತು ಕಡಿಮೆ ಇದ್ದಾರೆ. ಒಂದೊಂದು ಪೌರ ಕಾರ್ಮಿಕರಿಗೆ 2 ಕಿಲೋಮೀಟ್ರ್, ನಿಮಗೆ ಈ ಕಡೆಗೆ 1 ಕಿಲೋಮೀಟ್ರ್ ಅಂತೆ, ಆ ಕಡೆಗೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಕಸ ಗುಡಿಸ್ಬೇಕು ಅಂತಂತಂದರೆ ಅವ್ರ ಕೈಲಿ ಆಗುತ್ತಾ? ಆನ್ ರೆಕಾರ್ಡಲ್ಲಿ ಇವತ್ತು ಅರ್ಧ ಕಿಲೋಮೀಟ್ರ್ ಅವ್ರು ಕಸ ಗುಡಿಸಲ್ಲ. ನೀವು ಇದಕ್ಕೆ ಪರ್ಯಾಯ ಮಾಡಬೇಕು, ಸಾಕಷ್ಟು ವೆಹಿಕಲ್ ಕೊಡಬೇಕು, ಮತ್ತು ಪೌರ ಕಾರ್ಮಿಕರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ಕಸದ ಗಾಡಿ ಬರುತ್ತಿಲ್ಲ. ಟೈಮಿಂಗ್ ಬೆಳಗ್ಗೆ ಏನೋ 6:30, 7 ಗಂಟೆ ಬರ್ತಾರೆ. ವಿಸಲ್ ಊದಬೇಕು. ಎಲ್ಲೆಲ್ಲಿ ತಿಕ್ಲಿ ಪಾಪ್ಯುಲೇಟ್ ಏರಿಯಾ ಇದೆ, ಸಣ್ಣ ಮನೆಗಳಿದೆ, ಜನ ಮನೆ ಕೆಲಸಕ್ಕೆ ಹೋಗ್ತಾರೆ. ನೀವು ಕರೆಕ್ಟ್ ಟೈಮ್ಗೆ ಆಟೋ ಟಿಪ್ಪರ್ ಬಂದಿಲ್ಲ ಅಂದರೆ ರೋಡಿಗೆ ಕಸ ತಗೊಂಬಂದು ಹಾಕ್ತಾರೆ. ಸರಿಯಾದ ಸಮಯಕ್ಕೆ ಅವ್ರಿಗೆ ಹೋಗಿ ಕಲೆಕ್ಟ್ ಮಾಡ್ತು ಅಂದರೆ ಎವ್ರಿ ಡೇ ಒಂದೇ ಸಮಯಕ್ಕೆ ಹೋಯ್ತು ಅಂತಂತಂದರೆ ಜನ ಕಸ ಕೊಡ್ತಾರೆ. ನೋಡಿದ್ರಲ್ಲ, ಜಿಬಿಎ ಕಸದ ಹಬ್ಬ ಮಾಡ್ತಿರೋದೇನೋ ಸರಿ ಇದೆ, ಆದರೆ ಜನರ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಇದೆಯಲ್ಲ, ಅದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಲಿತ ಸಿಎಂ ಕೂಗನ್ನ ಎಬ್ಬಿಸಿದ್ರು. ಆ ನಂತರದಲ್ಲಿ ಬೃಹತ್ ದಲಿತ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಮಾಡಲಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಮೂಲಕ ಈ ಪ್ಲಾನಿಂಗ್ ಏನಿತ್ತಲ್ವಾ, ಆ ಪ್ಲಾನಿಂಗನ್ನು ಕಂಟ್ರೋಲ್ ಮಾಡಿದ್ರು. ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸಮಾವೇಶ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಡಿಸಿದ್ರು. ಬದಲಾವಣೆಯ ಬೆಂಕಿಗೆ ತುಪ್ಪ ಸುರಿದಿದ್ರು ಈ ದಲಿತ ನಾಯಕರು. ಅದರ ಜೊತೆಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೇದಿಕೆ ಕೂಡ ಸಿದ್ಧವಾಗಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಪ್ರತಿಧ್ವನಿಸಿತ್ತು. ಈ ದಲಿತ ಸಮಾವೇಶಕ್ಕೆ ಮೂಗುದಾರ ಹಾಕಿಸಿದ್ದಾರೆ ಡಿಸಿಎಂ. ದಲಿತ ಸಿಎಂ ಕೂಗೆತ್ತಿದಂತಹ ನಾಯಕರಿಗೆ ಹೈಕಮಾಂಡ್ ಮೂಲಕವೇ ಕಡಿವಾಣ ಹಾಕಿಸಿದ್ದಾರೆ. ಸುರ್ಜೇವಾಲಾ ಮೂಲಕ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಡಿ ಕೆ ಶಿವಕುಮಾರ್. ಪ್ರತ್ಯೇಕ ದಲಿತ ಸಮಾವೇಶಕ್ಕೆ ಸುರ್ಜೇವಾಲಾ ಮೂಲಕ ಬ್ರೇಕ್. ದಲಿತ ಮುಖಂಡರ ಮುಂದಿನ ನಡೆಯೇನು ಹಾಗಾದ್ರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಹಾಗೂ ಕುತೂಹಲ. ಏನ್ ಮಾಡ್ತಾರೆ? ಈ ಹಿಂದೆಯೂ ಕೂಡ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಿಸಿದ್ರು. ಹೈಕಮಾಂಡ್ ಮೂಲಕ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಪ್ರತ್ಯೇಕವಾದಂತಹ ಸಭೆ ಸಮಾರಂಭಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಅಂಥದ್ದೇ ಒಂದು ನಡೆದಿದೆ. ದಲಿತ ಸಮಾವೇಶವನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಲಿತ ಮುಖಂಡರು ಸಭೆ ಸೇರಿದ್ರು, ಪ್ಲಾನ್ ಮಾಡಿದ್ರು. ಆ ನಂತರದಲ್ಲಿ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಂತಹ ಹೊತ್ತಿನಲ್ಲಿ ಸುರ್ಜೇವಾಲಾ ಮೂಲಕ ಈಗ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಮಾವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಒಂದಷ್ಟು ಸಿದ್ಧತೆಗಳಾಗಿತ್ತು. ಈಗಲೂ ಕೂಡ ಅಂಥದ್ದೇ ಸಿದ್ಧತೆಗಳಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಈಗ ಹೂಡಿರುವಂತಹ ದಾಳ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬಹಳ ವೆಲ್ ಮೂವ್ ಅಂತ ಹೇಳ್ಬೋದು. ಯಾಕಂದ್ರೆ ಸುರ್ಜೇವಾಲಾ ಮೂಲಕವೇ ಇದಕ್ಕೆ ಬ್ರೇಕ್ ಹಾಕಿಸಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾನೆ ಇರ್ತಾರೆ. ಒಂದೇ ಪಕ್ಷದಲ್ಲಿದ್ರು ಕೂಡ ತಂತ್ರ ಪ್ರತಿತಂತ್ರವನ್ನ ರಾಜಕೀಯ ನಾಯಕರು ಹೆಣುವುದರಲ್ಲಿ ನಿಸ್ಸೀಮರು. ಅದರ ಭಾಗವಾಗಿ
ದಲಿತ ಸಮಾವೇಶ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ದಲಿತ ಸಚಿವರು ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಜೊತೆಗೆ ದಲಿತ ಸಿಎಂ ದಾಳವನ್ನು ಕೂಡ ಉರುಳಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಇದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ನವೆಂಬರ್ ಕ್ರಾಂತಿ ಹೊತ್ತಲ್ಲಿ ಆಗ್ತಾ ಇದಾವೆ. ಹೀಗಾಗಿ ಒಂದಷ್ಟು ಗೊಂದಲ ಗೋಜಲು ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗಿದೆ. ಹೀಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಬೇಕು ಅನ್ನುವಂತ ಒಂದಷ್ಟು ನಾಯಕರ ಒತ್ತಾಯ ಇತ್ತು. ಅದರ ಭಾಗವಾಗಿ ಈಗ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು. ಒಂದು ದಲಿತ ಸಿಎಂ ಸಮಾವೇಶ ಮಾಡ್ಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಏನ್ ಕೂಗೆದ್ದಿತ್ತು, ಆ ಕೂಗಿಗೆ ಒಂದಷ್ಟು ಬ್ರೇಕ್ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತು ನೀವು ಪ್ರತ್ಯೇಕ ಸಮಾವೇಶ ಮಾಡೋದು ಬೇಡ, ಮುಂದೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಸಮಾವೇಶ ಮಾಡೋಣ, ಅದಕ್ಕೊಂದು ಕಮಿಟಿ ರಚನೆ ಮಾಡೋಣ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಕೂಡ ಸಿಎಂ ಡಿಸಿಎಂಗೆ ಕೊಟ್ಟಿದ್ದಾರೆ. ಈ ಮೂಲಕ ಯಾರೆಲ್ಲ ದಲಿತ ಸಚಿವರು ಒಂದು ಪ್ರತ್ಯೇಕ ಸಮಾವೇಶವನ್ನ ಮಾಡಿ ದಲಿತ ಸಂದೇಶವನ್ನ ರಾಜ್ಯಾದ್ಯಂತ ರವಾನಿಸಬೇಕಂತ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ರು ಮತ್ತು ದಲಿತ ಸಿಎಂ ಕೂಗನ್ನ ಮತ್ತಷ್ಟು ಬಲವಾಗಿ ಹೆಚ್ಚಿಸಬೇಕು ರಾಜ್ಯಾದ್ಯಂತ ಅನ್ನುವಂತಷ್ಟು ಒಂದಷ್ಟು ಇಚ್ಛಾಶಕ್ತಿ ಹೊಂದಿದ್ರು. ಅದಕ್ಕೆ ಈಗ ಕಡಿವಾಣ ಬಿದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಇದನ್ನ ಇನ್ನೊಂದು ರೂಪದಲ್ಲಿ ದಲಿತ ಸಚಿವರು ಸಮಾವೇಶದ ಕೂಗನ್ನ ಎಬ್ಬಿಸಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಆಗುವಂತ ಸಮಾವೇಶವೇ ಪಕ್ಷದ ವತಿಯಿಂದ ಆಗುತ್ತೆ. ಆದ್ರೆ ಪ್ರತ್ಯೇಕವಾದಂತ ಒಂದು ಸಮಾವೇಶಕ್ಕೆ ಈಗ ಕಡಿವಾಣ ಬಿದ್ದಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ದಲಿತ ಸಮುದಾಯ ನೋಡುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಪದೇ ಪದೇ ಈ ತರಹದ ಸಮಾವೇಶಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಡಿವಾಣ ಆಗ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದಲಿತ ನಾಯಕರು ದಲಿತ ಸಮುದಾಯ ಒಂದಷ್ಟು ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಬಹಳ ಸೂಕ್ಷ್ಮವಾಗಿ ಕಾಂಗ್ರೆಸ್ ಹೆಜ್ಜೆ ಇಡಬೇಕಾಗಿದೆ. ಮತ್ತು ಹೈಕಮಾಂಡ್ ಕೂಡ ಆದಷ್ಟು ಶೀಘ್ರದಲ್ಲಿ ದಲಿತ ಸಮಾವೇಶದ ಒಂದು ತಯಾರಿಯನ್ನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಆರಂಭಿಸುವಂತ ಸಿದ್ಧತೆಗಳನ್ನ ಪ್ರಕ್ರಿಯೆಗಳನ್ನ ಆರಂಭಿಸುವಂತ ಕೆಲಸಕ್ಕೆ ಒಂದು ಸೂಚನೆ ಕೊಡಬೇಕಾಗಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಪ್ರತಿದಿನವೂ ಕೂಡ ಕೇಳಿ ಬರುವಂತಹ ಸುದ್ದಿ ಅಂತಂದ್ರೆ ಅದು ರಸ್ತೆ ಸಮಸ್ಯೆಗಳ ಬಗ್ಗೆ. ಒಂದೋ ರಸ್ತೆ ಸರಿ ಇರುತ್ತೆ, ಅಲ್ಲಿ ಗುಂಡಿ ಬಿದ್ದಿರುತ್ತೆ, ಇಲ್ವೋ ಯಾವುದೋ ಒಂದು ಕಾಮಗಾರಿ ಆಗಿರುತ್ತೆ. ಅದು GBA ಕಾಮಗಾರಿ ಆಗಿರ್ಬೋದು, KPTCL ಕಾಮಗಾರಿ ಆಗಿರ್ಬೋದು, ಅಥವಾ ಇನ್ನಿತರ ಕಾಮಗಾರಿಗಳಾಗಿರ್ಬೋದು. ಯಾವುದೇ ಕಾಮಗಾರಿಗಳಾದರೂ ರಸ್ತೆ ಅಗೆದು ಬಿಡ್ತಾರೆ, ಅದನ್ನು ವಾಪಸ್ ಸರಿ ಮಾಡೋದೇ ಇಲ್ಲ. ರಿಪಬ್ಲಿಕ್ನಲ್ಲಿ ಬೆಂಗಳೂರು ರಸ್ತೆಗಳ ಅಸಲಿ ಕಹಾನಿ, ಈ ಸ್ಟೋರಿಯನ್ನು CM DCM ಮಿಸ್ ಮಾಡದೆ ನೋಡಬೇಕು. ಚೆನ್ನಾಗಿದ್ದಂಥ ರಸ್ತೆಗಳು ಅದನ್ನ ಕಿತ್ತು ಅಧ್ವಾನಗಿರಿಸಿದ್ದಾರೆ ಅಧಿಕಾರಿಗಳು. ಕಾಮಗಾರಿ ಹೆಸರಿನಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ದಾರೆ. ರಸ್ತೆ ಅಧ್ವಾನ ಆಗೋಗಿದೆ. ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. KR ಸರ್ಕಲ್ನ ವಿಜುವಲ್ಸ್ ಇದು. ಅಧಿಕಾರಿಗಳ ಈ ಕೆಲಸಕ್ಕೆ ಪಾಪ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ, ಹಿಡಿಶಾಪ ಹಾಕ್ತಾ ಇದ್ದಾರೆ. ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಸಂಚಾರ ಮಾಡೋದೇ ಬಹಳ ದೊಡ್ಡ ಸವಾಲಾಗೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳು DCM ಅವರು ಈ ಒಂದು ಸ್ಟೋರಿ ನೋಡಲೇಬೇಕು. ನೀವು ಗುಂಡಿ ಮುಚ್ಚಿ ಅಂತ ಡೆಡ್ಲೈನ್ ಕೊಟ್ಟಿರ್ತೀರ, ಬಟ್ ಸರಿಯಾಗಿರೋ ರಸ್ತೆಯನ್ನು KERC ಹಾಳು ಮಾಡಿದೆ ಕಾಮಗಾರಿ ಹೆಸರಿನಲ್ಲಿ. ನೋಡಿ, ಇದು ವೈಟ್ ಟ್ಯಾಪಿಂಗ್ ರೋಡು, KR ಸರ್ಕಲ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ರೋಡು. ಈ ಒಂದು ಭಾಗಕ್ಕೆ ಫ್ರೀಡಮ್ ಪಾರ್ಕು, ಮೆಜೆಸ್ಟಿಕ್ ಹೋಗುತ್ತೆ. ಎಲ್ಲವೂ ಹಾಳು ಮಾಡಿಟ್ಟಿದ್ದಾರೆ. ಒಂದು ಕಡೆ ಕಾಮಗಾರಿ ಹೆಸರಿನಲ್ಲಿ ಎಲ್ಲವೂ ಹಾಳು ಮಾಡಿಟ್ಟಿದ್ದಾರೆ. ಅರ್ಧ ವೈಟ್ ಟ್ಯಾಪಿಂಗ್ ರೋಡನ್ನೇ ಅಗೆದು ಹಾಕಿದ್ದಾರೆ. ಈಗ ಪೈಪ್ ಲೈನನ್ನು ಅಳವಡಿಕೆ ಮಾಡ್ತಿದ್ದಾರೆ. ನೋಡಿ, ಎಲ್ಲ ವೈಟ್ ಟ್ಯಾಪಿಂಗ್. ಯಾಕೆಂದರೆ ಇದು ವೈಟ್ ಟ್ಯಾಪಿಂಗ್ ಯಾಕೆ ಆಗ್ತಾರೆ ಅಂದರೆ ಗುಂಡಿಗಳ ಬೀಳ್ಬೋದು, ಭದ್ರವಾಗಿರುತ್ತೆ, ಯಾವುದಕ್ಕೂ ಜಗ್ಗಲ್ಲ. ಹೀಗಾಗಿ ರಸ್ತೆ ಸುರಕ್ಷಿತವಾಗಿರುತ್ತೆ ಅಂತ ಒಂದು ಕಡೆ ವೈಟ್ ಟ್ಯಾಪಿಂಗ್ ಕೋಟಿಗಟ್ಟಲೆ ಖರ್ಚು ಮಾಡಿ GBA ಆಗಿತ್ತು. ಬಟ್ ಇದೀಗ KERC ಎಲ್ಲವೂ ತೋಡಿ ಹಾಕಿದ್ದಾರೆ, ಎಲ್ಲವೂ ಅಗೆದು ಹಾಕಿದ್ದಾರೆ. ನೋಡಿ, ಅರ್ಧ ರಸ್ತೆಯನ್ನು ಈಗ ತೋಡಿ ಹಾಕಿದ್ದಾರೆ. ವೈಟ್ ಟ್ಯಾಪಿಂಗ್ ಎಲ್ಲ ಹಾಳು ಮಾಡಿದ್ದಾರೆ. ಪಕ್ಕದಲ್ಲಿ ವಿಕಾಸಸೌಧ ಇದೆ, ವಿಧಾನಸೌಧ ಇದೆ, KR ಸರ್ಕಲ್ ಈ ಒಂದು ಭಾಗಕ್ಕೆ ಮೆಜೆಸ್ಟಿಕ್ ವಾಹನಗಳು ತುಂಬ ಸಂಚಾರ ಆಗುತ್ತೆ. ನೋಡಿ, ಈಗ ಬ್ಯಾರಿಕೇಡ್ ಹಾಕಿ ಇಟ್ಟಿದ್ದಾರೆ. ಆದರೆ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ, ಅಂದರೆ ಕಾಮಗಾರಿ ಹೆಸರಿನಲ್ಲಿ ವೈಟ್ ಟ್ಯಾಪಿಂಗನ್ನು ಅಗೆದು ಹಾಕಿದ್ದಾರೆ. ಕೋಟಿಗಟ್ಟಲೆ ಹಣವನ್ನು ಲಾಸ್ ಮಾಡಿದ್ದಾರೆ. ಒಂದು ಕಡೆ ಗುಂಡಿ ಮುಚ್ಚೋಕ್ಕೆ ನೀವು ಡೆಡ್ಲೈನ್ ಕೊಟ್ಟಿರ್ತೀರ, ಬಟ್ ಸರಿಯಾಗಿರುವ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡಿ, ಅರ್ಧವೇ ಒಂದು ಕಡೆ ವೈಟ್ ಟ್ಯಾಪಿಂಗ್ ರೋಡನ್ನು ಒಂದು ಕಡೆ ಅಗೆದು ಹಾಕಿದ್ದಾರೆ, ಒಂದು ಕಡೆ ಪೈಪ್ ಲೈನ್ ಹಾಕ್ತಿದ್ದಾರೆ. ಕಾಮಗಾರಿ ಹೆಸರಿನಲ್ಲಿ ಒಂದು ಕಡೆ ತೋಡಿ ಹಾಕಿದ್ದಾರೆ, ಎಲ್ಲವೂ ಹಾಳು ಮಾಡಿದ್ದಾರೆ. ಯಾಕಂದರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇದೆ ಎಂಬುದು ಗೊತ್ತಾಗುತ್ತೆ. ಯಾಕಂದರೆ ಸಮನ್ವಯ ಕೊರತೆ ಇದ್ದರೆ ಇದು ಯಾವುದೂ ಆಗಲ್ಲ. ನೋಡಿ, ಇದು KERC ಇದು ಈ ಒಂದು ಕಾಮಗಾರಿ ಮಾಡ್ತಿದ್ರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಈ ಒಂದು ಕಾಮಗಾರಿ ಮಾಡ್ತಿದೆ. ಬಟ್ ಸರಿಯಾಗಿರುವ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಕಡೆ ವೈಟ್ ಟ್ಯಾಪಿಂಗ್ ಹಾಕಿದ್ದಾರೆ, ಅದು ಸಹ ಹಾಳು ಮಾಡಿದ್ದಾರೆ. ಏನು ಹೇಳ್ತಾರೆ ನಿಮ್ಮ ಅಧಿಕಾರಿಗಳಿಗೆ? ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಒಂದು ಕಡೆ ವಾನಸ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯ ಅತಿಥಿಗಳಿಗೆ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಉತ್ತರಾಲಿ
ತಂಡದ ನಾಯಕಿ ರಾಮತುನಿಸಾ ಹಾಗೂ ಫಾತಿಮಾ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ರಾಯಲ್ ಆಂಗ್ಲ ಶಾಲೆ ದಕ್ಷಿಣ ವಲಯ 2 ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ ಚಾಮರಾಜಪೇಟೆ ಬಾಲಕಿಯರ ಪ್ರೌಢಶಾಲೆ ಚಾಮರಾಜಪೇಟೆ ತಂಡದ ನಾಯಕಿ ಪೂರ್ವಿತಾ ಹಾಗೂ ಅಸೈನ್ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಾಮರಾಜಪೇಟೆ. ಇವರನ್ನ ಹಿಂಬಾಲಿಸಿ ಆಗಮಿಸಿದೆ SJR ಪಬ್ಲಿಕ್ ಶಾಲೆ ಕೆಂಗೇರಿ ದಕ್ಷಿಣ ವಲಯ 1 ತಂಡದ ನಾಯಕಿ ಕೀರ್ತನ ಹಾಗೂ ಮುದ್ರಿಕಾ ನಾಯಕತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ SJR ಪಬ್ಲಿಕ್ ಶಾಲೆ. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇರ್ತಕ್ಕಂಥ ಶಾಲೆ ಸೈಂಟ್ ಆಂಟೋನಿ ಚರ್ಚ್ ಶಾಲೆ ಗಂಗೊಂಡನಹಳ್ಳಿ ದಕ್ಷಿಣ ವಲಯ 2 ತಂಡದ ನಾಯಕಿ ಕುಮಾರಿ ರುಚಿಕಾ ಹಾಗೂ ಬಿಂದು ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಸೈಂಟ್ ಆಂಟೋನಿ ಶಾಲೆ ಗಂಗೊಂಡನಹಳ್ಳಿ ದಕ್ಷಿಣ ವಲಯ 2. ಹಾಗೆ ಇವರನ್ನ ಹಿಂಬಾಲಿಸಿ ಆಗಮಿಸ್ತಾ ಇದೆ MM ಆಂಗ್ಲ ಶಾಲೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ MM ಆಂಗ್ಲ ಶಾಲೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ಸರ್ಕಾರಿ ಪ್ರೌಢಶಾಲೆ ಬ್ಯಾಟರಾಯನಪುರದ ನಂತರ SJR ಪಬ್ಲಿಕ್ ಶಾಲೆ ಹಾಗೂ ಸೈಂಟ್ ಆಂಥೋನಿ ಶಾಲೆ ಇವರನ್ನ ಹಿಂಬಾಲಿಸಿ ಆಗಮಿಸಿರ್ತಕ್ಕಂಥದ್ದು MM ಆಂಗ್ಲ ಶಾಲೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ದಕ್ಷಿಣ ವಲಯ 3 ತಂಡದ ನಾಯಕಿ ಕುಮಾರಿ ಅನಾಮಿಕಾ ಹಾಗೂ ಗೀತಿಕಾ ನಾಯಕತ್ವದಲ್ಲಿ ಈಗ ಇವರನ್ನ ಹಿಂಬಾಲಿಸಿ ಆಗಮಿಸ್ತದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಡುಗೋಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಡುಗೋಡಿ ದಕ್ಷಿಣ ವಲಯ 4 ಮಿಥುನ್ ರಾಜ್ ಹಾಗೂ ರಂಜನ್ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಶಿಸ್ತಿನ ಸಿಪಾಯಿಗಳಂತೆ ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.